ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಕ್ರೆಡಿಟ್ ತಗೊಳ್ಳೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಜಗತ್ತಲ್ಲಿ ಏನೇ ನಡೆಯಲಿ ಅದು ನನ್ನಿಂದಾನೇ ಆಯ್ತು, ನಾನೇ ಮಾಡಿದ್ದು ಅಂತ ಹೇಳೋ ಅಭ್ಯಾಸ ಅವರಿಗೆ ಮೊದಲಿನಿಂದಲೂ ಇದೆ. ಆದ್ರೆ ಈಗ ಈ ಕಾಂಪಿಟೇಷನ್ಗೆ ಇನ್ನೊಬ್ಬ ಆಟಗಾರ ಎಂಟ್ರಿ ಕೊಟ್ಟಿದ್ದಾನೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ನೆರೆಹೊರೆಯ ಕುತಂತ್ರಿ ಬುದ್ಧಿಯ ಚೀನಾ. ಹೌದು, ವಿಷಯ ಏನಪ್ಪಾ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿತ್ತಲ್ಲ, ಆ ಟೈಮ್ನಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಯುದ್ಧ ನಿಲ್ಲಿಸಿದ್ದು ಯಾರು ಅನ್ನೋ ಪ್ರಶ್ನೆಗೆ ಈಗ ದೊಡ್ಡ ಜಗಳನೆ ನಡೀತಾಗಿದೆ. ಅಮೆರಿಕದ ಟ್ರಂಪ್ ಹೇಳ್ತಾರೆ, ನಾನು ಫೋನ್ ಮಾಡಿದೆ, ಅದಕ್ಕೆ ವಾರ್ ನಿಂತೋಯ್ತು, ನಾನು ಮಿಲಿಯನ್ ಗಟ್ಲೆ ಜನರ ಜೀವವನ್ನ ಉಳಿಸ್ತೆ ಅಂತ. ಬಟ್ ಈಗ ಚೀನಾ ಕೂಡ ಕೈಗೆತ್ತಿದೆ. ಟ್ರಂಪ್ ಸುಮ್ನಿರಪ್ಪ, ಮಾಡಿದ್ದು ನಾವು ಮಧ್ಯಸ್ಥಿಕೆಯನ್ನ ವಹಿಸಿದ್ದಕ್ಕೆ ಭಾರತ ಮತ್ತು ಪಾಕಿಸ್ತಾನ ಸುಮ್ಮನಾದವು ಅಂತ ಚೀನಾ ಹೊಸ ರಾಗವನ್ನ ಎಳಿತಾಗಿದೆ. ಆದ್ರೆ ಅಸಲಿ ಮಜಾ ಇರೋದೇ ಇಲ್ಲಿ. ಇವರಿಬ್ಬರ ಜಗಳವನ್ನ ನೋಡಿ ಭಾರತ ಬಿದ್ದು ಬಿದ್ದು ನಗ್ತಾಗಿದೆ ಮತ್ತು ಇಬ್ರಿಗೂ ಸರಿಯಾಗಿ ಕ್ಲಾಸ್ ಅನ್ನು ತಗೊಂಡಿದೆ. ಭಾರತ ನೇರವಾಗಿ ಹೇಳ್ತಾಗಿದೆ, ನೋಡಿ ಇಲ್ಲಿ ಯುದ್ಧ ನಿಲ್ಸಿದ್ದು ಅಮೆರಿಕಾನೂ ಅಲ್ಲ, ಚೀನಾನೂ ಅಲ್ಲ, ಇಲ್ಲಿ ನಡೆದಿದ್ದು ಒಂದೇ, ಅದು ಬ್ರಹ್ಮೋಸ್ನ ಪವಾಡ ಅಂತ. ಹೌದು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸಿದ್ದು ಟ್ರಂಪ್ ಅಲ್ಲ, ಜಿ ಜಿನ್ಪಿಂಗೂ ಅಲ್ಲ, ಅದು ನಮ್ಮ ಹೆಮ್ಮೆಯ ಬ್ರಹ್ಮೋಸ್ ಮಿಸೈಲ್. ಬ್ರಹ್ಮೋಸ್ ಎಂತ ಏಟನ್ನ ಕೊಡ್ತು ಅಂದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಮತ್ತು ಪ್ರಧಾನಿ ನಡಿಗೆ ಹೋಗಿದ್ರು. ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆನೇ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಅಸಲಿಗೆ ಆ ರಾತ್ರಿ ಆಗಿದ್ದಾದ್ರೂ ಏನು, ಪಾಕಿಸ್ತಾನದ ಪ್ರಧಾನಿ ಮತ್ತು ಆರ್ಮಿ ಚೀಫ್ ಬಾಯಲ್ಲೇ ಬಂದಿರೋ ಸತ್ಯವಾದ್ರೂ ಏನು, ಅಮೆರಿಕ ಮತ್ತು ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಫೋನ್ ಮಾಡಿ ಸುಮ್ನೆ ಶರಣಾಗ್ಬಿಡು, ಇಲ್ಲ ಅಂದ್ರೆ ಇಂಡಿಯಾ ನಿಮ್ಮನ್ನ ಮ್ಯಾಪ್ ಇಂದ ಅಳಿಸಿ ಹಾಕುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾದ್ರೂ ಯಾಕೆ? ಈ ಎಲ್ಲಾ ಸೀಕ್ರೆಟ್ಸ್ ಅನ್ನ ಇವತ್ತು ರಿವೀಲ್ ಮಾಡ್ತೀವಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಚೀನಾ ಮತ್ತು ಅಮೆರಿಕ ಯಾಕೆ ಹೀಗೆ ಸುಳ್ಳನ್ನ ಹೇಳ್ತಾ ಇದ್ದಾರೆ ಅನ್ನೋದರ ಅಸಲಿ ಜಿಯೋಪಾಲಿಟಿಕ್ಸ್ ಗೇಮ್ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೊದಲು ಟ್ರಂಪ್ ಕಥೆಯನ್ನ ಕೇಳಿ. ಇತ್ತೀಚೆಗೆ ಟ್ರಂಪ್ ಸುಮಾರು 65 ಬಾರಿ, ಹೌದು ನೀವು ಕೇಳ್ತಾ ಇರೋದು ಸರಿ, 65 ಬಾರಿ ಒಂದೇ ಮಾತನ್ನ ಹೇಳಿದ್ದಾರೆ, ಇಂಡಿಯಾ ಪಾಕಿಸ್ತಾನ್ ವಾರನ್ನ ನಾನೇ ನಿಲ್ಸಿದ್ದು, ಇಲ್ಲಾಂದ್ರೆ ಅಲ್ಲಿ ಅಣುಬಾಂಬ್ ಹಾಕೊಂಡು ಸಾಯ್ತಾ ಇದ್ರು ಅಂತ. ಮೊನ್ನೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಜೊತೆ ಮಾತಾಡ್ಬೇಕಾದ್ರೂ ಇದೇ ರಾಗವನ್ನ ಹಾಡಿದ್ರು. ನೋಡು ಬೆಂಜಮಿನ್, ನನಗೆ ಯಾರು ಕ್ರೆಡಿಟ್ ಅನ್ನ ಕೊಡ್ತಾಗಿಲ್ಲ, ಪರವಾಗಿಲ್ಲ, ನನಗೆ ಕ್ರೆಡಿಟ್ ಬೇಡ, ಆದ್ರೂ ಹೇಳ್ತೀನಿ ಕೇಳು, ನಾನೇ ಕಾಪಾಡಿದ್ದು ಅಂತ ಟ್ರಂಪ್ ಡಂಗುರನ್ನ ಸಾರ್ತಾಗಿದ್ದಾರೆ. ಅಲ್ಲಿ ಟ್ರಂಪ್ ಹಾಗೆ ಹೇಳಿದ್ರೆ, ಇಲ್ಲಿ ಚೀನಾದ ವಿದೇಶಾಂಗ ಸಚಿವ ವಾಂಗಿ ಬೀಜಿಂಗ್ ನಲ್ಲಿ ಒಂದು ಮೀಟಿಂಗ್ ಅನ್ನ ಕರೆದು ಏನ್ ಹೇಳಿದಾರೆ ಗೊತ್ತಾ? ಜಗತ್ತಲ್ಲಿ ಎಲ್ಲೇ ಸಮಸ್ಯೆಗಿದ್ರೂ ಚೀನಾ ಸಾಲ್ವ್ ಮಾಡುತ್ತೆ. ಮಯನ್ಮಾರ್ ಇರ್ಲಿ, ಇರಾನ್ ಇರ್ಲಿ, ಅಥವಾ ಭಾರತ ಪಾಕಿಸ್ತಾನನೇ ಇರ್ಲಿ, ನಾವೇ ಅಲ್ಲಿ ಶಾಂತಿಯನ್ನ ಕಾಪಾಡಿದ್ದು ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಬಿಟ್ಟಿದ್ದಾರೆ. ಇದನ್ನ ಕೇಳಿಸ್ಕೊಂಡ ತಕ್ಷಣ ಭಾರತದ ವಿದೇಶಾಂಗ ಇಲಾಖೆಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಭಾರತ ಕ್ಲಿಯರ್ ಆಗಿ ಹೇಳಿದೆ, ನೋಡಿ, ಕಾಶ್ಮೀರ ವಿಚಾರವಾಗಲಿ ಅಥವಾ ಭಾರತ ಪಾಕಿಸ್ತಾನದ ಗಡಿ ವಿಚಾರನೇ ಆಗಿರ್ಲಿ, ಮೂರನೇ ವ್ಯಕ್ತಿಯ ಮೂಗು ತೂರ್ಸೋದಕ್ಕೆ ಇಲ್ಲಿ ಜಾಗ ಇಲ್ಲ. ಅಮೆರಿಕಾನೂ ಬೇಡ, ಚೀನಾನೂ ಬೇಡ, ನಾವ್ ಏನ್ ಮಾಡ್ಬೇಕು ಅಂತ ನಮಗೆ ಚೆನ್ನಾಗ್ ಗೊತ್ತು. ಡಿಜಿಎಂಒ ಲೆವೆಲ್ ನಲ್ಲಿ ಮಾತುಕತೆಯಾಗಿದೆ, ಅದಕ್ಕೆ ವಾರ್ ನಿಂತಿದ್ದೆ ಹೊರತು ನಿಮ್ಮ ಫೋನ್ ಕಾಲಿಂದ ಅಲ್ಲ ಅಂತ ಭಾರತ ಮುಖಕ್ಕೆ ಹೊಡೆದ ಹಾಗೆ ಹೇಳಿದೆ. ಆದ್ರೆ ಇಲ್ಲಿ ಭಾರತದ ಆರ್ಮಿ ಮತ್ತು ಡಿಪ್ಲೊಮ್ಯಾಟ್ಸ್ ಹೇಳೋದನ್ನ ನಾವು ನಂಬಲೇಬೇಕು, ಯಾಕಂದ್ರೆ ಅದಕ್ಕೆ ಸಾಕ್ಷಿ ಸ್ವತಃ ಪಾಕಿಸ್ತಾನದ ನಾಯಕರೇ ಕೊಟ್ಟಿದ್ದಾರೆ. ಇತಿಹಾಸದ ಪುಟಗಳನ್ನ, ಅರೆ ಇತಿಹಾಸ ಯಾಕೆ, ಮೊನ್ನೆ ನಡೆದ ಡಿಜಿಟಲ್ ಎವಿಡೆನ್ಸ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಮಾತನಾಡಿದ್ದು ಟ್ರಂಪ್ ಅಲ್ಲ, ಮಾತನಾಡಿದ್ದು ಬ್ರಹ್ಮೋಸ್. ಈಗ ನಾನ್ ನಿಮಗೆ ಒಂದು ವಿಡಿಯೋ ಬಗ್ಗೆ ಹೇಳ್ತೀನಿ, ಇದನ್ನ ದಯವಿಟ್ಟು ಗಮನ ಕೊಟ್ಟು ಕೇಳಿ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರೇ ಒಂದು ಕಡೆ ಭಾಷಣ ಮಾಡ್ತಾ ಒಪ್ಕೊಂಡಿದ್ದಾರೆ. ಏನಂತ ಗೊತ್ತಾ? ಅವ್ರು ಹೇಳ್ತಾರೆ, ಅಂದು 9 ಮತ್ತು 10ನೇ ತಾರೀಕಿನ ರಾತ್ರಿ ನಾವು ಡಿಸೈಡ್ ಮಾಡಿದ್ವಿ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ. ನಮ್ಮ ಪ್ಲಾನ್ ಏನಿತ್ತು ಅಂದ್ರೆ ಬೆಳಗಿನ ಜಾವ 4:30ಕ್ಕೆ ಫಜರ್ ನಮಾಜ್ ಆದ್ಮೇಲೆ ನಮ್ಮ ಆರ್ಮಿ ಚೀಫ್ ಆಸಿಮ್ ಮುನೀರ್ ನೇತೃತ್ವದಲ್ಲಿ ಭಾರತಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ರೆಡಿ ಆಗಿದ್ವಿ. ಆದ್ರೆ ಆಗಿದ್ದೇನು, ನಾವು ಅಟ್ಯಾಕ್ ಮಾಡೋಕ್ಕೂ ಮುಂಚೆನೆ ಭಾರತದ ಬ್ರಹ್ಮೋಸ್ ಮಿಸೈಲ್ಗಳು ಆಕಾಶದಿಂದ ಮಳೆಯಂತೆ ಸುರಿಯೋಕೆ ಶುರುವಾದವು. ರಾವಲ್ಪಿಂಡಿಯ ಏರ್ಪೋರ್ಟ್ ನಿಂದ ಹಿಡಿದು ಪಾಕಿಸ್ತಾನದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಭಾರತದ ಮಿಸೈಲ್ಗಳು ಬಂದು ಬಿದ್ವು ಅಂತ ಸ್ವತಃ ಶಹಬಾಜ್ ಶರೀಫ್ ಅಳುವಿನ ಧ್ವನಿಯಲ್ಲಿ ಹೇಳಿದ್ದಾರೆ. ಯೋಚನೆ ಮಾಡಿ, ಇವರು ಅಟ್ಯಾಕ್ ಮಾಡೋ ಪ್ಲಾನ್ ಮಾಡಿಕೊಂಡು ಬಂಕರ್ನಲ್ಲಿ ಕೂತಿದ್ರು. ಇವರ ಪ್ಲಾನ್ ಪ್ರಕಾರ 4:30ಕ್ಕೆ ಅಟ್ಯಾಕ್ ಮಾಡಬೇಕಾಗಿತ್ತು. ಆದ್ರೆ ನಮ್ಮ ಭಾರತೀಯ ಸೇನೆ ಇವರಿಗಿಂತ 10 ಗೆಜ್ಜೆ ಮುಂದೆ ಇತ್ತು. ಇವರು ಎದ್ದೇಳೋಕ್ಕೂ ಮುಂಚೆನೆ, ಇವರು ನಮಾಜ್ಗೆ ಹೋಗೋಕ್ಕೂ ಮುಂಚೆನೆ ಬ್ರಹ್ಮೋಸ್ ಮೂಲಕ ಗುಡ್ ಮಾರ್ನಿಂಗ್ ಮೆಸೇಜ್ ಅನ್ನ ಕಳಿಸ್ಬಿಟ್ಟಿತ್ತು ಭಾರತ. ಶಹಬಾಜ್ ಶರೀಫ್ ಅಲ್ಲಿ ನಿಂತ್ಕೊಂಡು ತಮ್ಮ ಆರ್ಮಿ ಚೀಫ್ ಆಸಿಮ್ ಮುನೀರನ್ನ ಹೊಗಳುತ್ತಾಗಿದ್ದಾರೋ ಅಥವಾ ಏನ್ರಿ ನೀವು ಮಾಡಿದ್ದು, ಬ್ರಹ್ಮೋಸ್ ಬರ್ತಾ ಇದೆ ಸುಮ್ಮನೆ ಕೂತಿದ್ರಲ್ಲ ಅಂತ ಬೈತಾ ಇದ್ದಾರೋ ದೇವ್ರಿಗೆ ಗೊತ್ತು. ಆದ್ರೆ ಒಂದು ವಿಷಯ ಅಂತೂ ಕ್ಲಿಯರ್, ಪಾಕಿಸ್ತಾನದ ಆರ್ಮಿ ಅವತ್ತು ಬೆಚ್ಚಿ ಬಿದ್ದಿತ್ತು. ಬ್ರಹ್ಮೋಸ್ ಮಿಸೈಲ್ನ ನಿಖರತೆ ಮತ್ತು ಅದರ ವೇಗವನ್ನ ನೋಡಿ ಅವರಿಗೆ
ಅರ್ಥ ಆಗಿತ್ತು, ಇದು ಹಳೆ ಇಂಡಿಯಾ ಅಲ್ವೇಗಲ್ಲ, ಗರ್ಮೆ ಗುಸ್ಕೆ ಮಾರಂಗೆ ಅನ್ನೋದು ಬರೀ ಡೈಲಾಗ್ ಅಲ್ಲ, ರಿಯಾಲಿಟಿ ಅಂತ. ಈಗ ನೀವು ಕೇಳಬಹುದು, ಹಾಗಾದ್ರೆ ಸೌದಿ ಅರೇಬಿಯಾ ಮತ್ತು ಅಮೆರಿಕದ ರೋಲ್ ಏನಿತ್ತು ಅಂತ. ಅದಕ್ಕೂ ಉತ್ತರ ಪಾಕಿಸ್ತಾನದ ಉಪ ಪ್ರಧಾನಿ ಇಶಾಕ್ ಡಾರ್ ಅವರೇ ಕೊಟ್ಟಿದ್ದಾರೆ. ಒಂದು ಹಳೆಯ ವಿಡಿಯೋ ಈಗ ವೈರಲ್ ಕೂಡ ಆಗ್ತಾಗಿದೆ. ಅದರಲ್ಲಿ ಅವರು ಏನ್ ಹೇಳ್ತಾರೆ ಕೇಳಿ. ಭಾರತ ಯಾವಾಗ ನೂರ್ಖಾನ್ ಏರ್ಬೇಸ್ ಮತ್ತು ಶೋರ್ಕೋಟ್ ಏರ್ಬೇಸ್ಗಳ ಮೇಲೆ ಬ್ರಹ್ಮೋಸ್ ಅಟ್ಯಾಕ್ ಮಾಡ್ತೋ ಆಗ ಪಾಕಿಸ್ತಾನಕ್ಕೆ ದಿಕ್ಕಿ ತೋಚದಂತಾಯ್ತು. ರಾತ್ರಿ ಅವರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಾಗಿಲ್ಲ. ಆಗ ಅವರಿಗೆ ಸಹಾಯಕ್ಕೆ ಬಂದದ್ದು ಸೌದಿ ಅರೇಬಿಯಾ ಮತ್ತು ಅಮೆರಿಕದ ಫೋನ್ ಕರೆಗಳು. ಇಶಾಕ್ ಡಾರ್ ಹೇಳ್ತಾರೆ, ನನಗೆ ಸೌದಿ ರಾಜಕುಮಾರ ಪ್ರಿನ್ಸ್ ಫೈಸಲ್ ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು, ಬ್ರದರ್, ನನಗೆ ಗೊತ್ತಾಯ್ತು ನಿಮಗೆ ಅಮೆರಿಕದ ಸೆನೆಟರ್ ರೂಬಿಯಾ ಜೊತೆ ಮಾತುಕತೆ ಆಗಿದೆ ಅಂತ. ಇಂಡಿಯಾ ಈಗ ಫುಲ್ ಕೋಪದಲ್ಲಿದೆ. ನಾನು ಜೈಶಂಕರ್ ಅವರ ಹತ್ರ ಮಾತಾಡ್ಲಾ, ನೀವು ಯುದ್ಧ ನಿಲ್ಸೋಕೆ ರೆಡಿದ್ದೀರಾ ಅಂತ ಕೇಳಲಾ ಅಂತ ಕೇಳಿದ್ರು. ನೋಡಿ ಮಜಾ ಹೇಗಿದೆ. ಸೌದಿ ರಾಜಕುಮಾರ ಪಾಕಿಸ್ತಾನಕ್ಕೆ ಫೋನ್ ಮಾಡಿ, ನೀವು ಇಂಡಿಯಾ ಜೊತೆ ಆಟವನ್ನ ಇಟ್ಕೋಬೇಡಿ, ಅವರು ನಿಮ್ಮನ್ನ ಚಟ್ನಿ ಮಾಡಿ ಬಿಸಾಕ್ತಾರೆ, ನಾನೇನಾದ್ರೂ ನಿಮ್ ಪರವಾಗಿ ಜೈಶಂಕರ್ ಸರ್ ಕಾಲ್ ಹಿಡಿದು ನಿಲ್ಲಿಸ್ಲಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಇಶಾಕ್ ಡಾರ್, ಹೌದು ಬ್ರದರ್, ಪ್ಲೀಸ್ ಹೇಳಿ, ನಾವು ನಿಲ್ಲಿಸ್ತೀವಿ ಅಂತ ಅಂಗಲಾಚಿದ್ದಾರೆ. ಇಲ್ಲಿ ಅಮೆರಿಕದ ಮಾರ್ಕೋ ರೂಬಿಯಾ ಕೂಡ ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಮ್ ಮುನೀರ್ಗೆ ಫೋನ್ ಮಾಡಿ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ನೋಡು, ಇಂಡಿಯಾ ಈಗ ಯಾವ ಮೂಡ್ನಲ್ಲಿದೆ ಅಂದ್ರೆ, ನೀವಿನ್ನು ಏನಾದ್ರೂ ಚಿಲ್ಲರೆ ಆಟ ಆಡಿದ್ರೆ ಅವರು ನಿಮ್ಮ ನ್ಯೂಕ್ಲಿಯರ್ ಸೈಟ್ಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಸುಮ್ಮನೆ DGMO ಲೆವೆಲ್ನಲ್ಲಿ ಮಾತುಕತೆಯನ್ನ ಮಾಡಿ ಸರೆಂಡರ್ ಆಗಿ ಅಂತ ಬುದ್ಧಿವಾದವನ್ನ ಹೇಳಿದ್ರು. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾದ ವಿಷಯ ಏನಂದ್ರೆ, ಅಮೆರಿಕ ಇರ್ಲಿ, ಸೌದಿನೇ ಆಗಿರ್ಲಿ, ಯಾರು ಕೂಡ ನಾವು ಮಧ್ಯಸ್ಥಿಕೆಯನ್ನ ವಹಿಸ್ತೀವಿ ಅಂತ ಬಂದಿರಲೇ ಇಲ್ಲ. ಅವರೆಲ್ಲ ಪಾಕಿಸ್ತಾನಕ್ಕೆ ಫೋನ್ ಮಾಡಿ ಬದುಕಬೇಕಂದ್ರೆ ಭಾರತದ ಕಾಲಿಗೆ ಬಿದ್ದು ಒಪ್ಪಂದವನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇ. ಪಾಕಿಸ್ತಾನಕ್ಕೆ ಬ್ರಹ್ಮೋಸ್ ಏಟು ತಿಂದ್ಮೇಲೆ ಜ್ಞಾನೋದಯ ಆಯ್ತು ಅನ್ಸುತ್ತೆ. ಅದಕ್ಕೆ ಅವರು DGMO ಟೇಬಲ್ಗೆ ಓಡ್ ಬಂದ್ರು. ಈಗ ಚೀನಾ ಕಡೆ ಬರೋಣ. ಚೀನಾ ಹೇಳ್ತಾಗಿದೆ, ನಾವು ಶಾಂತಿ ದೂತರು ಅಂತ. ಎಂತ ಜೋಕ್ ಅಲ್ವಾ. ಭಾರತದ ಹಿರಿಯ ಸೇನಾ ಅಧಿಕಾರಿಗಳು ಮತ್ತು ರಾಹುಲ್ ಆರ್ ಸಿಂಗ್ ಅವರಂತ ತಜ್ಞರು ಹೇಳ್ತಾರೆ, ಈ ಯುದ್ಧದಲ್ಲಿ ಚೀನಾ ನ್ಯೂಟ್ರಲ್ ಆಗಿರಲಿಲ್ಲ, ಅದು ಪಾಕಿಸ್ತಾನದ ಪಾರ್ಟ್ನರ್ ಆಗಿತ್ತು ಅಂತ. ಯುದ್ಧ ನಡೀತಿದ್ದಾಗ ಚೀನಾ ಪಾಕಿಸ್ತಾನಕ್ಕೆ ರಿಯಲ್ ಟೈಮ್ ಸ್ಯಾಟಲೈಟ್ ಇಮೇಜ್ ಅನ್ನ ಕೊಡ್ತಾಗಿತ್ತು. ಭಾರತದ S-400 ಸಿಸ್ಟಮ್ ಮೇಲಿದೆ, ನಮ್ ಸೇನೆ ಎಲ್ಲಿ ಮೂವ್ ಆಗ್ತಾಗಿದೆ ಅನ್ನೋ ಮಾಹಿತಿಯನ್ನ ಚೀನಾ ಪಾಕಿಸ್ತಾನಕ್ಕೆ ಸಪ್ಲೈ ಮಾಡ್ತಿತ್ತು. ಪಾಕಿಸ್ತಾನದ ಹತ್ರ ಇರೋ 80% ಶಸ್ತ್ರಾಸ್ತ್ರಗಳು ಚೀನಾದ್ದೇ. ಅಷ್ಟೇಗಲ್ಲ, ಚೀನಾ ತನ್ನ ಹೊಸ ವೆಪನ್ಸ್ಗಳನ್ನ ಟೆಸ್ಟ್ ಮಾಡಕ್ಕೆ ಪಾಕಿಸ್ತಾನವನ್ನ ಒಂದು ಲ್ಯಾಬ್ ತರ ಯೂಸ್ ಮಾಡ್ಕೊಳ್ತಾಗಿತ್ತು. ಹೀಗಿರುವಾಗ ಯುದ್ಧದಲ್ಲಿ ಭಾಗಿಯಾದವನು, ಕಳ್ಳನಿಗೆ ಸಾಥ್ ಕೊಟ್ಟವನು ಈಗ ಬಂದು ನಾನು ಪೊಲೀಸ್ ತರ ಕೆಲಸ ಮಾಡದೆ, ಪಂಚಾಯಿತಿ ಮಾಡದೆ ಅಂತ ಹೇಳಿದ್ರೆ ನಂಬಕ್ಕಾಗತ್ತಾ? ಚೀನಾ ಸುಳ್ಳು ಹೇಳ್ತಾ ಇರೋದು ಜಗತ್ತಿಗೆ ಗೊತ್ತಿದೆ. ಆದ್ರೆ ಚೀನಾ ಮತ್ತು ಅಮೆರಿಕ ಯಾಕೆ ಈ ಕ್ರೆಡಿಟ್ ವಾರನ ಮಾಡ್ತಾಗಿದ್ದಾರೆ? ಇದರ ಹಿಂದೆ ಒಂದು ದೊಡ್ಡ ಸ್ಟ್ರಾಟಜಿನೇ ಇದೆ. ಅದೇನು ಅಂದ್ರೆ, ಭಾರತವನ್ನ ವೀಕ್ ಅಂತ ಬಿಂಬಿಸೋದು. ಹೌದು, ಅವರಿಗೆ ಭಾರತ ಈ ಏಷ್ಯಾ ರೀಜನ್ ನಲ್ಲಿ ಒಂದು ಇಂಡಿಪೆಂಡೆಂಟ್ ಪವರ್ ಆಗೋದು ಇಷ್ಟನೇ ಇಲ್ಲ. ಭಾರತ ಎಷ್ಟೇ ದೊಡ್ಡದಾದ್ರೂ ಪಾಕಿಸ್ತಾನದ ವಿಷಯ ಬಂದಾಗ ಅದಕ್ಕೆ ಅಮೆರಿಕ ಅಥವಾ ಚೀನಾದ ಸಹಾಯ ಬೇಕೇ ಬೇಕು ಅಂತ ಜಗತ್ತಿಗೆ ತೋರ್ಸೋಕೆ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾಕ್ಕೆಲ್ಲ ಇವರು ಇದೇ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ನೋಡಿ, ಇಂಡಿಯಾಗೆ ತನ್ನ ಪ್ರಾಬ್ಲಮ್ ಅನ್ನ ತಾನೇ ಸಾಲ್ವ್ ಮಾಡ್ಕೊಳಕ್ ಆಗಲ್ಲ, ಅದಕ್ಕೆ ನಾವೇ ಬೇಕು ಅಂತ. ಇದೊಂದು ಮೈಂಡ್ ಗೇಮ್. ಭಾರತವನ್ನ ಕಾಂಬೋಡಿಯಾ, ಥೈಲ್ಯಾಂಡ್, ಮಯನ್ಮಾರ್ ಲಿಸ್ಟಿಗೆ ಸೇರಿಸುವಂತಹ ಹುನ್ನಾರಾಗಿದ್ದು, ಭಾರತಕ್ಕೆ ಸ್ವಂತಿಕೆ ಇಲ್ಲ ಅಂತ ತೋರಿಸೋ ಕುತಂತ್ರಗಿದ್ದು. ಆದ್ರೆ ಆಪರೇಷನ್ ಸಿಂಧೂರ್ ಮತ್ತು ಬ್ರಹ್ಮೋಸ್ ದಾಳಿಯ ಮೂಲಕ ಭಾರತ ಏನು ಅಂತ ಪ್ರೂವ್ ಮಾಡಿದೆ. ಪಾಕಿಸ್ತಾನ ಕೇವಲ 3 ಗಂಟೆಗಳಲ್ಲಿ ಮಂಡಿಯೂರಿದ ರೀತಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ, ಭಾರತಕ್ಕೆ ಯಾರ ಮಧ್ಯಸ್ಥಿಕೆನೂ ಬೇಕಿಲ್ಲ ಅಂತ. ಸೊ ಕೊನೆಯದಾಗಿ ಹೇಳೋದಾದ್ರೆ, ಅಮೆರಿಕ 65 ಸಲನೇ ಹೇಳಿ ಅಥವಾ ಚೀನಾ 100 ಸಲನೇ ಹೇಳಿ, ಸತ್ಯ ಒಂದೇ, ಭಾರತದ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ಪಾಕಿಸ್ತಾನಕ್ಕೆ ಅವತ್ತು ಬ್ರಹ್ಮೋಸ್ ಭಾಷೆಯಲ್ಲಿ ಅರ್ಥ ಆಗಿದೆ. ಇಶಾಕ್ ಡಾರ್ ಹೇಳಿದಾಗೆ 13 ಸಲ ಅಲ್ಲ, 130 ಸಲ ಕ್ರೆಡಿಟ್ ತಗೊಳ್ಳಿ, ನಮಗೆ ಬೇಕಾಗಿರೋದು ಜೀವ ಉಳಿಬೇಕು ಅಷ್ಟೇ. ಪಾಕಿಸ್ತಾನದ ಈ ಮಾತುಗಳೇ ಸಾಕು ಅಲ್ಲಿ ಬ್ರಹ್ಮೋಸ್ ಸೃಷ್ಟಿಸಿದ ಭಯ ಎಂತದ್ದು ಅಂತ ತಿಳ್ಕೊಳ್ಳೋಕೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಹೊಸ ಭಾರತದ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.